ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಡ ಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮಾಹಿತಿ ಹಕ್ಕಿನಡಿ ಮಾಹಿತಿ ನೀಡದ ಸಿಡಿಪಿಒಗೆ 25,000 ರೂಪಾಯಿ ದಂಡ ವಿಧಿಸಿದ ರಾಜ್ಯ ಮಾಹಿತಿ ಆಯೋಗ. ಮಾಹಿತಿ ನೀಡದೇ ಇರುವುದಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ ಅರ್ಜಿದಾರ ರೇವಣಸಿದ್ದಯ್ಯ ದಂಡ ಭರಿಸದೇ ಇದ್ದರೆ ಮುಂದಿನ ಕ್ರಮಕ್ಕೆ ಸೂಚಿಸಿದ್ದಾರೆ ಎಂದು ತಿಳಿಸಿದ ನ್ಯಾಯವಾದಿ ಸಿಪಿ ಸೇಗೆದಾರ್. ಔರಾದ್ನಲ್ಲಿ ಜನರ ಕುಂದುಕೊರತೆಗಳನ್ನು ಆಲಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಬಡ ಜನರ ಹತ್ತಿರ ನಿಂತು ಕಳಕಳಿಯಿಂದ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ಆಯೋಗದ ಅಧ್ಯಕ್ಷೆ. ಓಡಿ ಬಂದು ಸಮಸ್ಯೆ ಹೇಳಿಕೊಂಡ ಮಹಿಳೆ ಬಗೆಹರಿಸುವುದಾಗಿ ತಿಳಿಸಿದ ಡಾಕ್ಟರ್ ಚೌಧರಿ. ಸಿಎಂ ಸಿದ್ದರಾಮಯ್ಯನವರು ಬಂಪರ್ ಬಜೆಟ್ ಮಂಡನೆ ಮಾಡಿದ್ದಾರೆ. ಇದೊಂದು ಆಶಾದಾಯಕ ಬಜೆಟ್ ಆಗಿದೆ. ಸಚಿವ ರಹೀಂ ಖಾನ್. ಸಿಎಂ ಅವರು ಮಂಡಿಸಿರುವ ಬಜೆಟ್ ಇದೊಂದು ತುಷ್ಟೀಕರಣದಿಂದ ಕೂಡಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್. 143ಕ್ಕೂ ಹೆಚ್ಚು ಬುಲೆಟ್ ಗಾಡಿಯ ಸೈಲೆನ್ಸರ್ ಪೈಪ್ ನಾಶಪಡಿಸಿದ ಜಿಲ್ಲಾ ಪೊಲೀಸ್ ಇಲಾಖೆ. ಇನ್ಮುಂದೆ ಈ ರೀತಿ ಕರ್ಕಶ ಶಬ್ದ ಮಾಡಿದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಾಗುವುದು. ಕರ್ಕಶ ಶಬ್ದಗೊಳಿಸುವ ಯುವಕರಿಗೆ ಕಟ್ಟುನಿಟ್ಟಿನ ಸಂದೇಶ ರವಾನಿಸಿದ ಎಸ್ಪಿ ಪ್ರದೀಪ್ ಗುಂಟಿ. ನಗರದಲ್ಲಿ ಲೋಕಾರ್ಪಣೆಗೊಂಡ ಶ್ರೀ ತಿರುಮಲ ಸಿಲ್ಕ್ ಬಟ್ಟೆ ಶೋರೂಮ್. ಮೇಗೂರು ಆಸ್ಪತ್ರೆ ಎದುರುಗಡೆ ಇರುವ ಭವ್ಯ ಶೋರೂಮ್ಗೆ ಭೇಟಿ ಕೊಡಲು ಗಣ್ಯರಿಂದ ಕೋರಿಕೆ. ಶುಭ ಹಾರೈಸಿದ ಹಲವು ಮುಖಂಡರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಲಾಗಿರುವಂತಹ ಮಾಹಿತಿ ನೀಡದೇ ಇರುವಂತಹ ಸಿಡಿಪಿಒಗೆ 25,000 ರೂಪಾಯಿ ದಂಡ ವಿಧಿಸಿ ಕರ್ನಾಟಕ ಮಾಹಿತಿ ಆಯೋಗದ ಕಲಬುರಗಿ ಪೀಠ ಆದೇಶ ಹೊರಡಿಸಿದೆ. ನಗರದ ಬನಶಂಕರಿ ಗಲ್ಲಿ ಅಂದರೆ ಬಸವ ಕಲ್ಯಾಣ ಪಟ್ಟಣದ ಬನಶಂಕರಿ ಗಲ್ಲಿ ನಿವಾಸಿ ರೇವಣಸಿದ್ದಯ್ಯ ಎನ್ನುವವರು ತಮ್ಮ ತಾಯಿ ನಿಧನ ಹಿನ್ನೆಲೆಯಲ್ಲಿ ತಮಗೆ ಸಿಡಿಪಿಒ ಕಚೇರಿಯಿಂದ ಸಿಗಬೇಕಾಗಿರುವಂತಹ ಪರಿಹಾರ ಧನವನ್ನು ತಮ್ಮ ಸಹಿ ನಕಲು ಮಾಡಿ ತಮ್ಮ ಸಹೋದರರು ವಂಚನೆ ಮಾಡಿದ್ದಾರೆ ಎಂದು ತಾವು ಒಂದು ವಿದೇಶದಲ್ಲಿ ಇದ್ರೂ ಸಹ ತಮ್ಮ ನಕಲಿ ಸಹಿಯನ್ನು ಮಾಡಿ ಪರಿಹಾರದ ಹಣವನ್ನು ಲಪಟಾಯಿಸಲಾಗಿದೆ ಎಂದು ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3/9/2022ರಲ್ಲಿ ರೇವಣಸಿದ್ದಯ್ಯ ಸ್ವಾಮಿಯವರು ಸಿಡಿಪಿಒ ಕಚೇರಿಯಿಂದ ಮಾಹಿತಿ ಹಕ್ಕಿನ ಅಡಿಯಲ್ಲಿ ದಾಖಲೆಗಳನ್ನು ಕೇಳಿ ಅರ್ಜಿ ಸಲ್ಲಿಸಿದರು. ಆದರೆ ಮಾಹಿತಿ ಹಕ್ಕಿನಡಿ ಕೇಳಲಾದ ದಾಖಲೆಗಳನ್ನು ನೀಡದೇ ಇರುವಂತಹ ತಮಗೆ ಸಿಡಿಪಿಒ ಕಚೇರಿಯಿಂದ ಉಡಾಫೆ ಉತ್ತರವನ್ನು ನೀಡಲಾಗಿದೆ ಎಂದು ಅರ್ಜಿದಾರ ರೇವಣಸಿದ್ದಯ್ಯ ಅವರು ಕರ್ನಾಟಕ ಮಾಹಿತಿ ಆಯೋಗದ ಕಲಬುರಗಿ ಪೀಠಕ್ಕೆ ಮೇಲ್ಮನವಿ ಕೂಡ ಸಲ್ಲಿಸಿದರು. ರೇವಣಸಿದ್ದಯ್ಯನವರು ಸಿಡಿಪಿಒ ಕಚೇರಿಯಿಂದ ಮಾಹಿತಿ ಹಕ್ಕಿನ ಅಡಿಯಲ್ಲಿ ದಾಖಲೆಗಳನ್ನು ಕೇಳಿ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಮಾಹಿತಿ ಹಕ್ಕಿನಡಿ ಕೇಳಲಾದ ದಾಖಲೆಗಳನ್ನು ನೀಡದೆ ತಮಗೆ ಸಿಡಿಪಿಒ ಕಚೇರಿಯಿಂದ ಉಡಾಫೆ ಉತ್ತರ ನೀಡಲಾಗಿದೆ ಎಂದು ಅರ್ಜಿದಾರ ರೇವಣಸಿದ್ದಯ್ಯ ಅವರು ಕರ್ನಾಟಕ ಮಾಹಿತಿ ಆಯೋಗದ ಕಲಬುರಗಿ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದರು. ಪ್ರಕರಣ ಕುರಿತು ಕೂಲಂಕುಷವಾಗಿ ಪರಿಶೀಲನೆ ನಡೆಸುತ್ತಾರೆ. ವಿಚಾರಣೆ ನಡೆಸಿದ ಮಾಹಿತಿ ಆಯೋಗ ಮಾಹಿತಿ ನೀಡಲು ವಿಫಲವಾದ ಬಸವ ಕಲ್ಯಾಣ ಸಿಡಿಪಿಒ ಗೌತಮ್ ಶಿಂದೆ ಅವರಿಗೆ 25,000 ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದೆ. ದಂಡದ ಮೊತ್ತ ಭರಿಸಲು ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಸೂಕ್ತ ಕ್ರಮಕ್ಕಾಗಿ ಶಿಫಾರಸು ಮಾಡಲಾಗುವುದು ಎಂದು ರಾಜ್ಯ ಮಾಹಿತಿ ಆಯುಕ್ತರಾದ ರವೀಂದ್ರ ಗುರುನಾಥ್ ದಾಕಪ್ಪ ಅವರು ಕಳೆದ ಜನವರಿ 6ರಂದು ಆದೇಶ ಹೊರಡಿಸಿದ್ದಾರೆ ಎಂದು ನ್ಯಾಯವಾದಿ ಸಿಪಿ ಸೇಗೆದಾರ್ ತಿಳಿಸಿದ್ದಾರೆ. ಅರ್ಜಿ ಸಿಬ್ಬಂದಿ ವರ್ಗದವರು ಸರಿಯಾಗಿ ಸಂಬಂಧಿತ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಕೂಡ ಇವತ್ತು ಪ್ರತಿ ದಿವಸಕ್ಕೆ 250 ಫೈನ್ ಇದೆ. ಪ್ರತಿ ಒಂದು 30 ದಿವಸ ನಂತರ ಪ್ರತಿ ಒಂದು ದಿವಸಕ್ಕೆ 250 ಮ್ಯಾಕ್ಸಿಮಮ್ 25,000 ರೂಪಾಯಿ ದಂಡ ವಿಧಿಸುತ್ತಾರೆ. ಇದು ಸಂಬಂಧ ಇದು ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತೇನೆ. ಯಾಕಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ. ಮಾಹಿತಿ ಆಯೋಗ ಅಂದರೆ ಏನು, ಕರ್ನಾಟಕ ಮಾಹಿತಿ ಆಯೋಗ ಇದು ಮತ್ತು CIC SIC ಅಂತಿದೆ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಮತ್ತು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್. ಈ ಮಾಹಿತಿ ಹಕ್ಕು ಅಡಿಯಲ್ಲಿ ಸೆಂಟ್ರಲ್ ಆಫೀಸ್, ಕೇಂದ್ರ ಕಚೇರಿಗಳು ಮತ್ತು ರಾಜ್ಯ ಕಚೇರಿಗಳು, ಸರ್ಕಾರಿ ಕಚೇರಿಗಳು ಎಲ್ಲವೂ ಬರುತ್ತವೆ. ಅದಕ್ಕೆ ಸಂಬಂಧಪಟ್ಟ ನಾನು CP ಸೇಗೆದಾರ್ ಅಡ್ವೊಕೇಟ್. ನನ್ನ ಮೊಬೈಲ್ ನಂಬರು 9481535005. ಯಾರಾದರೂ ಸರ್ಕಾರಿ ದಾಸ್ತಾವೇಜುಗಳಲ್ಲಿ ಈ ಥರ ಮೋಸ ವಂಚನೆ ಏನಾದರೂ ಆಗಿದ್ದರೆ, ಯಾವುದೇ ಸರಿಯಾಗಿ ನಿಮಗೆ ಮುಟೇಷನ್ ಆಗಲಿ, ಮತ್ತೊಂದು ಯಾವುದೇ ಪೆನ್ಷನ್ ಇರುತ್ತೆ, ಓಲ್ಡ್ ಪೆನ್ಷನ್, ವಿಡೋ ಪೆನ್ಷನ್, ಇಂಥವು ಭಾಳಷ್ಟು ಯಾರಾದರೂ ಉಳಿತಾಯ ಇಲ್ಲ ಸರಿಯಾಗಿ ಸಮಯಕ್ಕಂದ್ರೆ ತಾವು RTIಯಲ್ಲಿ ಅರ್ಜಿ ಸಲ್ಲಿಸಿ ಕೇಳಬಹುದು. ಸಾಕಿಷ್ಟೇ.
ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನೂತನ ಸರ್ಕಾರದಲ್ಲಿ ಮಹಿಳಾ ಆಯೋಗ ಅಧ್ಯಕ್ಷೆಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ದಿನದಿಂದ ಇಲ್ಲಿಯವರೆಗೆ ಹಗಲಿರುಳು ಎನ್ನದೆ ಗ್ರಾಮ ಹಳ್ಳಿ ಸೇರಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚಾರವನ್ನು ಮಾಡಿ ಜನರ ಸಮಸ್ಯೆಯನ್ನು ಆಲಿಸ್ತಾ ಇದ್ದಾರೆ. ಡಾಕ್ಟರ್ ನಾಗಲಕ್ಷ್ಮಿ ಅವರು ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಅಲೆಮಾರಿ ಜನಾಂಗದ ಗುಡಿಸಲಿಗೆ ಭೇಟಿಯನ್ನು ನೀಡಿದರು. ಅಲ್ಲಿಯ ಜನರ ಸಮಸ್ಯೆಗಳನ್ನು ನೋಡಿ ಸ್ವತಃ ತಾವೇ ಕಣ್ಣೀರಿಟ್ಟರು. ಪುರಸಭೆ ಅಧಿಕಾರಿಗಳಿಗೆ ಕರೆ ಮಾಡಿ ಅವರಿಗೆ ನೀರು ಕಲ್ಪಿಸುವ ಕೆಲಸ ಮೊದಲು ಆಗಬೇಕೆಂದು ತರಾಟೆಗೆ ತೆಗೆದುಕೊಂಡಿರುವಂಥ ಘಟನೆ ಕೂಡ ಅಲ್ಲಿ ನಡೆಯಿತು. ನಂತರ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ. ನೀರಿನ ಟ್ಯಾಂಕ್ ಅಸ್ವಚ್ಛತೆಯನ್ನು ಕಂಡು ಶೌಚಾಲಯ ವೀಕ್ಷಿಸಿ ಅಸಮಾಧಾನವನ್ನು ಹೊರಹಾಕ್ತಾರೆ. ನಂತರ ಅಲ್ಪಸಂಖ್ಯಾತರ ಬಾಲಕಿಯರ ವಸತಿ ನಿಲಯಕ್ಕೆ ಭೇಟಿಯನ್ನು ನೀಡಿ ಅಲ್ಲಿನ ವಿದ್ಯಾರ್ಥಿಗಳಿಂದ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಸರಿಯಾದ ಸಮಯಕ್ಕೆ ಊಟ ಸಿಗೋದಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸಿಗೋದಿಲ್ಲ, ರೋಜಾ ಇರೋದ್ರಿಂದ ಸರಿಯಾದ ಸಮಯಕ್ಕೆ ನಮಗೆ ಒಂದು ಊಟ ಸಿಗೋದಿಲ್ಲ ಎನ್ನುವಂಥ ಅಳಲನ್ನು ಅಲ್ಲಿರುವಂಥ ಮಕ್ಕಳು ನಾಗಲಕ್ಷ್ಮಿಯವರ ಮುಂದೆ ತೋಡ್ಕೊಳ್ತಾರೆ. ಪ್ರತಿ ತಿಂಗಳ ಕಿಟ್ಟುಗಳನ್ನು ಸಹ ಕೊಡುವುದಿಲ್ಲ. ವಸತಿ ನಿಲಯದಲ್ಲಿರುವಂಥ ಶೌಚಾಲಯ ವಿದ್ಯಾರ್ಥಿನಿಯರೇ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸುತ್ತೇವೆ ಎಂದು ಮಕ್ಕಳು ತಮ್ಮ ಅಳಲನ್ನು ಚೌಧರಿಯವರ ಮುಂದೆ ತೋಡಿಕೊಂಡರು. ಒಟ್ಟಾರೆಯಾಗಿ ತಾಲೂಕು ಆಡಳಿತ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಇಲಾಖೆ, ಕಲ್ಯಾಣ ಇಲಾಖೆ, ಪಟ್ಟಣ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆಯನ್ನು ನಡೆಸಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುವುದು ಎಂದು ಹೇಳಿದರು. ಡಾಕ್ಟರ್ ನಾಗಲಕ್ಷ್ಮಿ ಅವರ ದಿಟ್ಟತನ, ನೇರ ನಿರ್ಣಯಕ್ಕೆ ಜನ ಭೇಷ್ ಅಂತ ಇದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ ಮಲ್ಶೆಟ್ಟಿ ಚಿದ್ರೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕರಾವ್ ಪಾಟೀಲ್, ಟಿಎಚ್ಒ ಗಾಯತ್ರಿ, ಸಿಪಿಐ ರಘುವೀರ್ ಸಿಂಗ್ ಠಾಕೂರ್, ಎಡಿ ಆಗಿರುವಂತಹ ಶಿವಕುಮಾರ್ ಘಾಟೆ, ಪಿಎಸ್ಐ ವಸೀಂ ಪಟೇಲ್, ರೇಣುಕಾ ಭಾಲೇಕರ್, ಬಿಸಿಎಂ ಅಧಿಕಾರಿಗಳಾಗಿರುವಂತಹ ರವೀಂದ್ರ ಮೇತ್ರೆ, ಸಮಾಜ ಕಲ್ಯಾಣ ಅಧಿಕಾರಿಗಳು ಸೇರಿದಂತೆ ಇನ್ನು ಹಲವು ಇಲಾಖೆಗಳ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. पानी की समस्या मैडम, यहाँ पर पानी नहीं मिल रहा है और 2 महीने के बाद नौकरी ನಾಳೆ ಹಿಡಿದು ಈಗ ಒಂದು ಟ್ಯಾಂಕ್ ತರಿಸ್ರಿ, ನಾಳೆಯಿಂದ ಟ್ಯಾಂಕ್ ತರಿಸ್ರಿ. ಅವ್ರಿಗೆ ಯಾರು ಪರ್ಮನೆಂಟ್ ನೀರು ವ್ಯವಸ್ಥೆ ಮಾಡೋದು ಇಷ್ಟೇ ಇಲ್ಲ ಮೇಡಮ್, ಎಲ್ಲಿ ಗುಡ್ಸಿ ಕೊಡ್ಬೇಕು, ಎಲ್ಲ ಗುಡ್ಸಿ ಕೊಡ್ಬೇಕು, ಒಂದು ಗುಡ್ಸಿಗಿಲ್ಲ. ನಾನು ಗೊತ್ತಲ್ಲ. मत एक मेरा नंबर लेना आप। हाँ, हम तुम्हारे साथ हमेशा रहेंगे। बस इतना कीजिए, बाद में क्या बोलते हैं। ಕೊಳಚೆ ಪ್ರದೇಶ ಮೇಡಮ್, ಕೊಳಚೆ ನೀರಲ್ಲೇ ಬದುಕು ಮೇಡಮ್. ಇಲ್ಲಿಂದ ಅಲ್ಲಿ ಜಾಸ್ತಿ ಇದೆ. ಒಂದ್ಸರಿ ಅಲ್ಲಿ ಹೋಗೋತ್ತಿಗೆ ಅಲ್ಲಿ ವಿಸಿಟ್ ಮಾಡಿ. ನಾಲಂದ ಸ್ಕೂಲ್ ಮೇಲೆ ಅಲ್ಲಿ ವಿಸಿಟ್ ಮಾಡಿ ಮೇಡಮ್. ಈಗ ಅವ್ರು ಗುಡಿಸಲು ಇರೋದೇ ಕೊಳಚೆ ನೀರಲ್ಲಿ. ಎಲ್ಲ ಗೊತ್ತದೆ ಅಮ್ಮಾರೆ, ಎಲ್ಲ ಗೊತ್ತ ನೋಡ್ರಿ, ಅವ್ರಿಗೆ ಎಲ್ಲ ಗೊತ್ತದ. ಗುಡಿಸಲೇ ಕೊಳಚೆ ನೀರಲ್ಲ ನೋಡ್ಬೇಕ್ರಿ, ಅದು ಭಾಳ ಚಿಂತೆ. ಅವ್ರು ಎಲ್ಲ ಗೊತ್ತ ನೋಡ್ರಿ, ಅವ್ರಿಗೆ ಎಲ್ಲ ಗೊತ್ತದ. ಜಾಗ ಇಲ್ಲ, ಮನೆ ಇಲ್ಲ ಅಮ್ಮಾರೆ, ಎಲ್ಲಾರು ಗೊತ್ತ. ಈ ಕಡೆ ನಿಮ್ಗೆ ಇದು ಗೊತ್ತದ್ರಿ. ಅವ್ರಿಗೇನೂ ಗೊತ್ತಾಗಲ್ಲ. ಅವ್ರು ಅಲ್ಲಿ ತನಕ ಹೋಗಿ ಶಬ್ದ ಮಾಡ್ಲಿಕ್ಕೆ ಅವರಲ್ಲಿ ಒಬ್ರು ಹೋರಾಟಗಾರರು ಬೇಕಾಗುತ್ತೆ. ಅವರಿಲ್ಲ ಅಂತಂದ್ರೆ ಅದು ಕೊರತೆ. ಅಂದ್ರೆ ಅಷ್ಟು ಸುಲಭ ಅಲ್ಲ. ಬಟ್ ಅದ್ರ ಹಿಂದೆ ನಿಂತು ಅದನ್ನ ಯಶಸ್ಸು ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಯಶಸ್ಸು. ಹಾಗಾಗಿ ಇವಾಗ ನಾಳೆ DC ಅವ್ರ ಆಫೀಸಲ್ಲಿ ಇದೆಲ್ಲ ತಗೊಳ್ತೀನಿ. ಸೊ ಬಟ್ ನಮ್ಮದು ಚಿಕ್ಕನಾಯಕನಹಳ್ಳಿ ಅಲೆಮಾರಿ ಸಮುದಾಯದ ಆಲ್ರೆಡಿ 2 ಎಕರೆ ನಾವು ಸರ್ಕಾರ ಅಪ್ರೂವ್ ಮಾಡಿದೆ. ಅದು ದೊಡ್ಡ ಮಟ್ಟಕ್ಕೆ ಯಶಸ್ಸು ಆಯಿತಾ. ಅದನ್ನ ಇವಾಗ ಅಲಾಟ್ ಮಾಡಿಸಿ ಅದನ್ನು ನಾನು ಆಯೋಗ ಮಾಡಿಸೋದಿರಲ್ಲ. ಆಯೋಗ ಬರೀ ಚೆಕ್ ಮಾಡುತ್ತೆ, ಕನ್ಸರ್ನ್ಡ್ ಅಥಾರಿಟಿಗೆ ಬರೆಯುತ್ತೆ ಅಷ್ಟೇ ಅವ್ರ ಕೆಲಸ. ಅರಿವನ್ನು ಮೂಡಿಸುತ್ತೆ. ಆಯೋಗ ಇಸ್ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಆ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಅವರು ಕೆಲಸ ಮಾಡ್ತಾ ಇರೋ ಹುದ್ದೆಗೆ ಒಂದು ನ್ಯಾಯ ಕೊಡಬೇಕಷ್ಟೇ ಅವರು. ನಾನೇ ಬಂದಿದ್ದೀನಿ, ಅಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರ್ ಬಂದಿಲ್ಲ. ಫೋನ್ ಮಾಡಿ ಪ್ರತಿಯೊಬ್ಬರನ್ನು ತಹಶೀಲ್ದಾರ್ ಕರೀತಾ ಇದ್ರು. ಇದು ಬೇಕಾ ನಮಗೆ ವ್ಯವಸ್ಥೆ? ಹಾಂ, DC ಗೆ ಫೋನ್ ಮಾಡಿ, ಇಲ್ಲ ಮೇಡಮ್ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ. ಇಸ್ ದಿಸ್ ದ
ಅವರ ಆ್ಯಟಿಟ್ಯೂಡ್ ನೋಡ್ರಿ, ಅವರ ಮನಸ್ಥಿತಿ ನೋಡಿ. ಎಷ್ಟು ಅಧಿಕಾರಿಗಳು ಹೋಗಿ ಅಲ್ಲಿನ ಅವರ ಸ್ಥಿತಿಗತಿಗಳನ್ನು ವಿಚಾರಿಸಿದ್ದಾರೆ, ಇನ್ಕ್ಲೂಡಿಂಗ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು. ಎಷ್ಟು ಜನ ಹೋಗಿದ್ದಾರೆ? ಅಷ್ಟು ಜನ ಮಹಿಳೆಯರಿದ್ದಾರೆ, ಅಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟೊಂದು ಜನಕ್ಕೆ ಆಧಾರ್ ಕಾರ್ಡ್ ಇಲ್ಲ. ಅಲ್ಲಿರೋ ಅಧಿಕಾರಿಗಳಿಗೆ ಗೊತ್ತಿಲ್ಲ ನಾರ್ಮ್ಸ್ ರೆಗ್ಯುಲೇಷನ್ಸ್ ಏನು ಅಂತ. ಅಷ್ಟು ಎಲ್ಲ ಕರೆಕ್ಟ್ ಅದ. ಸಂಬಳ ಎಷ್ಟು ಬರ್ತದೆ ಕಾಕ? ಮನ್ನಸ್ ಅಂದರೆ ಸೀನಿಯರ್ ಗ್ರೂಪ್ ಡಿ ಮ್ಯಾಮ್ ಓಲ್ ಓವರ್ ತಾಲೂಕು ಎಷ್ಟು ಪೋಸ್ಟ್ ಮಾರ್ಟಮ್ಸ್ ಇದೆ ಇವರೊಬ್ಬರೇ ಮಾಡ್ತಾರೆ. ಹೌದಾ ಕಾಕ? ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು 16ನೇ ಬಾರಿ ಮಂಡಿಸಿರುವಂತಹ ಬಜೆಟ್ ಇದೊಂದು ಆಶಾದಾಯಕ ಬಜೆಟ್ ಆಗಿದೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ತೋರಿಸುವಂತಹ ಬಜೆಟ್ ಇದಾಗಿದೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂದು ರಾಜ್ಯದ ಪೌರಾಡಳಿತ ಹಾಗೂ ಹಜ್ ಸಚಿವರಾಗಿರುವಂತಹ ರಹೀಂ ಖಾನ್ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಈ ಕುರಿತು ಕರೆ ಮಾಡಿದಾಗ ನಮ್ಮೊಂದಿಗೆ ಮಾತನಾಡಿರುವಂತಹ ಅವರು 4 ಲಕ್ಷ ಕೋಟಿಗೂ ಅಧಿಕ ಖರ್ಚಿನ ಐತಿಹಾಸಿಕ ಬಜೆಟ್ ಇದಾಗಿದೆ. ಬಜೆಟ್ನಲ್ಲಿ ಅಭಿವೃದ್ಧಿಯ ಮಂತ್ರ ಜಪಿಸಲಾಗಿದೆ ಎಂದು ಹೇಳಿದರು. ಈ ಕುರಿತು ನಮ್ಮೊಂದಿಗೆ ಮಾತನಾಡಿರುವಂತಹ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿ ಅವರು ಇದೊಂದು ನಿರಾಶಾದಾಯಕ ಬಜೆಟ್ ಆಗಿದ್ದು, ಇದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕಾಗಿ ಮಂಡಿಸಿದ ಬಜೆಟ್ ಆಗಿದ್ದು, ತುಷ್ಟೀಕರಣ ನೀತಿ ಇದರಲ್ಲಿ ಅನುಸರಿಸಲಾಗಿದೆ ಎಂದು ಹೇಳಿದರು. ಅನುಭವ ಮಂಟಪಕ್ಕೆ ಹಾಗೂ ಬೀದರ್ ವಿಶ್ವವಿದ್ಯಾಲಯಕ್ಕೆ ಬಜೆಟ್ ನೀಡಿಲ್ಲ, ಇದು ಅಭಿವೃದ್ಧಿ ಶೂನ್ಯ ಬಜೆಟ್ ಆಗಿದೆ ಎನ್ನುವಂತಹ ಮಾತನ್ನ ಸೋಮನಾಥ್ ಪಾಟೀಲ್ ಹುಡುಗಿ ಹೇಳಿದರು. बजट तो पूरा एक हिस्टोरिक 4 लाख के ऊपर हो गया। हाँ सर, हाँ। और सभी वर्ग में हाँ जी। और 5 गारंटीज का हो गया है। हाँ जी, हाँ। और सभी डेवलपमेंट के लिए बीदर कारपोरेशन के लिए किए हैं। कारपोरेशन के लिए 2000 करोड़ दिए हैं। हाँ सर, हाँ। पूरे कारपोरेशन को डेवलपमेंट करने के लिए। हाँ 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 हाँ। पीएम खुद 8000 करोड़ रख के वो पूरे हर 6 उनको सभी एमएलए वाइज कम से कम 50 करोड़ से ज्यादा देने वाले हैं। हाँ 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 हाँ। अपने फंड में सीएल। हाँ 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 हाँ। इस तरह हेल्थ सेक्टर, एजुकेशन सेक्टर में पूरे जितने वैकेंसीज है, फिर एचकेडी को भी 5000 दिए। हाँ 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 सर। हैदराबाद कर्नाटक 3000 5000 दिए। हाँ, अप्रैल 15 से ये विमानयान भी चालू होने वाला है सर, फ्लाइट का। हो रहा। हाँ हाँ, वो हमारे बीदर जिले के लिए अच्छी बात है। अच्छी बात है। हाँ जी सर, ये बीदर यूनिवर्सिटी और इसको और अनुभव मंडप को पैसे नहीं रखे बोल के बीजेपी वाले सब लोग नहीं, बोल अभी रहे सर, उसके बारे में क्या? अभी सप्लीमेंट्री बजट हो रहा है, उसमें रख रहे। अच्छा अच्छा, हाँ हाँ हाँ। नेक्स्ट अब एक साथ ही साथ होरक बजट होता। हाँ जो सर। छूट गए ना हाँ हाँ हाँ। वो सभी रखते उसमें। हाँ हाँ। ओके सर, थैंक यू। ओके। ಸರ್, ಈಗ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ್ದಾರೆ, ತಮ್ಮ ಅಭಿಪ್ರಾಯ ಏನು ಸರ್ ಬಜೆಟ್ ಬಗ್ಗೆ? ಸರ್, ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದಂತ ಬಜೆಟ್ ಅವ್ರು ನಾನು 16ನೇ ಬಾರಿ ಬಜೆಟ್ ಮಂಡಿಸಿದ್ದೀನಿ ಅಂತ ಇತಿಹಾಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದರ ಇತಿಹಾಸ ಮಾಡಿದ್ದು ಏನು ಅಂದ್ರೆ, ಅವರು ಭಾರತದಲ್ಲಿ ಇಲ್ಲಿವರೆಗೆ ಯಾವುದೇ ವೃತ್ತ ಮಂತ್ರಿ ಆಗ್ಲಿ ನಮ್ಮ ಮುಖ್ಯಮಂತ್ರಿ ಆಗ್ಲಿ ಇಷ್ಟು ಕೆಟ್ಟ ಬಜೆಟ್ ಯಾರು ಮಂಡನೆ ಮಾಡಿಲ್ಲ. ಇದು ಒಂದು ರೀತಿ ಪಾಕಿಸ್ತಾನ ಬಾಂಗ್ಲಾದೇಶದ ಬಜೆಟ್ ಇತ್ತರೆ ಇದೆ. ತುಷ್ಟೀಕರಣವನ್ನು ಅನುಸರಿಸಿ ವೋಟ್ ಬ್ಯಾಂಕ್ ಮತ ಬ್ಯಾಂಕ್ ಗಾಗಿ ಇವತ್ತು ಮುಸ್ಲಿಮರಿಗಾಗಿ ಮಾಡಿದಂತ ಬಜೆಟ್ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ್ದಾರೆ. ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಅನುಭವ ಮಂಟಪ ಅಂತಾರಾಷ್ಟ್ರೀಯ ಕೇಂದ್ರ ಬಸವ ಕಲ್ಯಾಣ ಆಗ್ಬೇಕು ಅಂತ ಹೇಳಿ ಯಡಿಯೂರಪ್ಪನವ್ರ ಹಿಂದೆ ಅದಕ್ಕೆ 600 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿ 200 ಕೋಟಿ ರೂಪಾಯಿ ಕೊಟ್ಟಿದ್ರು. ಆದ್ರೆ ಈ ಬಜೆಟ್ ನಲ್ಲಿ ಒಂದೇ ಒಂದು ಪೈಸೆ ಅದಕ್ಕೆ ಕೊಟ್ಟಿಲ್ಲ. ಬೀದರ್ ಯೂನಿವರ್ಸಿಟಿ ಬೇರೆ ಯೂನಿವರ್ಸಿಟಿ ಬಂದ್ ಮಾಡ್ತೀವಿ ಅಂತಾರೆ, ಬೀದರ್ ಯೂನಿವರ್ಸಿಟಿಗೂ ಕೂಡ ಯಾವುದೇ ಅನುದಾನವನ್ನು ಅವ್ರು ಕೊಟ್ಟಿಲ್ಲ. ಹೀಗಾಗಿ ಇದು ನೀರಸ ಮತ್ತು ಅಭಿವೃದ್ಧಿ ಶೂನ್ಯ ಬಜೆಟ್ ಆಗಿದೆ. ಈ ಬಜೆಟ್ ಕೇವಲ ತುಷ್ಟೀಕರಣ ಬಜೆಟ್ ಆಗಿದೆ ಅಂತ ಹೇಳ್ತೇನೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು.
ಕರ್ಕಶ ಶಬ್ದ ಮಾಡುತ್ತಾ ಬುಲೆಟ್ ಗಾಡಿಯನ್ನ ಓಡಿಸುವಂತಹ ಯುವಕರ ಬೈಕ್ ಸೀಸ್ ಮಾಡಿ ಕರ್ಕಶ ಶಬ್ದ ಮಾಡುವಂತಹ ಸೈಲೆನ್ಸರ್ ಪೈಪ್ಗಳನ್ನು ಇಂದು ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಸುಮಾರು 143ಕ್ಕೂ ಹೆಚ್ಚು ಸೈಲೆನ್ಸರ್ ಪೈಪ್ಗಳನ್ನು ಬುಲ್ಡೋಸರ್ ಹತ್ತಿಸಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾಶಪಡಿಸಲಾಯಿತು. ಈ ಕುರಿತು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಪ್ರದೀಪ್ ಗುಂಟಿಯವರು ನಮ್ಮೊಂದಿಗೆ ಮಾತನಾಡ್ತಾರೆ. ಕಳೆದ 1.5 ತಿಂಗಳಿನಿಂದ ನಮ್ಮ ಟ್ರಾಫಿಕ್ ಪೊಲೀಸರು ಕರ್ಕಶ ಶಬ್ದವನ್ನು ಮಾಡುವಂತಹ ಬುಲೆಟ್ ಗಾಡಿಯನ್ನು ಹಿಡಿದು ಸುಮಾರು 143ಕ್ಕೂ ಅಧಿಕ ಸೈಲೆನ್ಸರ್ ಪೈಪ್ಗಳನ್ನು ವಶಪಡಿಸಿಕೊಂಡಿದ್ರು. ಅವುಗಳನ್ನು ಇಂದು ಬುಲ್ಡೋಸರ್ ಹತ್ತಿಸಿ ನಾಶಪಡಿಸಲಾಗಿದೆ. ಮುಂದೆ ಇಂತಹ ಪ್ರಕರಣ ಕಂಡು ಬಂದರೆ ಬುಲೆಟ್ ಓಡಿಸುವವರಂತಹ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಲಾಗುವುದು, ಅವರ ಮೇಲೆ ಸೂಕ್ತ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎನ್ನುವಂಥ ಮಾತನ್ನು ಎಸ್ಪಿ ಪ್ರದೀಪ್ ಗುಂಟಿಯವರು ಕಟ್ಟುನಿಟ್ಟಾಗಿ ಹೇಳಿದರು. ಹಿಡ್ಸಲ್ಲೇ ಹೊಂಟಿದ್ದು ಕ್ಯಾಮ್ರಾದಾಗ ನೀ ಕಳೆದ 1.5 ತಿಂಗಳಿಂದ ನಮ್ಮ ಬೀದರ್ ಸಿಟಿ ಟ್ರಾಫಿಕ್ ಪೊಲೀಸರು ಈ ಕರ್ಕಶ ಶಬ್ದ ಹೊರಡಿಸುವ ಸೈಲೆನ್ಸರ್ಗಳನ್ನು ಬೈಕ್ ಸೈಲೆನ್ಸರ್ಗಳನ್ನು ತೆಗೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 143 ಬೈಕ್ಗಳ ಸೈಲೆನ್ಸರ್ಗಳನ್ನು ರಿಮೂವ್ ಮಾಡಿಸಿ ಅವರ ಮೇಲೆ ಫೈನ್ ಕೂಡ ಹಾಕಿದ್ದಾರೆ. 1,30,30,000 ಫೈನು ಹಾಗೂ 143 ಸೈಲೆನ್ಸ್ಗಳನ್ನು ಇವತ್ತು ತೆರವುಗೊಳಿಸಿದ್ದಾರೆ. ಇವತ್ತು ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡುವ ಕಾರ್ಯಾಚರಣೆಯನ್ನು ನಮ್ಮ ಸಿಟಿ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಇದರ ಉದ್ದೇಶ ಏನಂದರೆ ಕಂಪ್ನಿ ಮುಖಾಂತರ ಬರುವ ಸೈಲೆನ್ಸರ್ಗಳನ್ನು ಬಿಟ್ಟು ಮಾಡಿಫಿಕೇಷನ್ ಮಾಡಿಸ್ಕೊಂಡು ಕರ್ಕಶ ಶಬ್ದವನ್ನು ಹೊರಡಿಸಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡುತ್ತಾ ಟ್ರಾಫಿಕ್ ವಯೋಲೇಷನ್ ಮಾಡ್ತಾ ಇರುವ ಬೈಕ್ ರೈಡರ್ಸ್ಗೆ ನಾವೊಂದು ಸಂದೇಶ ನೀಡಬೇಕಂತ ಹೇಳಿ ಇವತ್ತು ಪಬ್ಲಿಕಲ್ಲಿ ಈ ರೀತಿ ನಾವು ಆ ಸೈಲೆನ್ಸರ್ಗಳನ್ನು ಧ್ವಂಸಗೊಳಿಸುವ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಸೊ ದಯವಿಟ್ಟು ಮತ್ತೊಂದು ಸರಿ ಪಬ್ಲಿಕ್ ಅಪೀಲ್ ಮಾಡ್ತಾ ಇದ್ದೇವೆ, ದಯವಿಟ್ಟು ಈ ರೀತಿ ಸೈಲೆನ್ಸರ್ಗಳನ್ನು ಬೈಕ್ಗೆ ಅಳವಡಿಸಬೇಡಿ ಅಂತ ಹೇಳ್ತಾ ಇದ್ದೇವೆ. ಅದೇ ರೀತಿ ಈ ಸೈಲೆನ್ಸರ್ಗಳನ್ನು ಇವರಿಗೆ ಒದಗಿಸಿಕೊಡುವ ಈ ವರ್ಕ್ಶಾಪು ರಿಪೇರ್ ಶಾಪ್ಗಳಿಗೆ ಕೂಡ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸರ್, ಪದೇ ಪದೇ ಇದೇ ರೀತಿ ಮಾಡ್ತಾ ಇದ್ದಾರೆ, ಕಠಿಣ ಕಾನೂನು ಕ್ರಮ ಏನಾದರೂ ಕೈಗೊಳ್ತಾರೆ? ನಾವು ಅದೇ ಪದೇ ನಾವು ಕೂಡ ಡ್ರೈವ್ ಮಾಡ್ತೇವೆ ಇದೇ ರೀತಿ. ಮುಂದೆ 1-2 ಸತಿ ನೋಡ್ತೇವೆ, ನೋಡಿದ ನಂತರ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವ ಅದಕ್ಕೂ ಕೂಡ ನಾವು ರೆಕಮೆಂಡ್ ಮಾಡ್ತೇವೆ. 2-3 ಆಲ್ರೆಡಿ 2-3 ಟ್ರಾಫಿಕ್ ವೈಲೇಷನ್ಸ್ ಆಯ್ತಂದರೆ ಈಗಾಗಲೇ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುವ ಇದು ಪದ್ಧತಿ ಇದೆ. ಅದನ್ನು ಮತ್ತಷ್ಟು ಕಠಿಣವಾಗಿ ನಾವು ಜಾರಿಗೊಳಿಸ್ತೇವೆ ಅಂತ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು. ನಗರದ ಮೇಗೂರೆ ಆಸ್ಪತ್ರೆ ಎದುರುಗಡೆ ಇರುವಂತಹ ಅಂದರೆ ಅಲ್ಲಿ ನೂತನವಾಗಿ ಸ್ಥಾಪಿಸಲಾಗಿರುವಂತಹ ಶ್ರೀ ತಿರುಮಲ ಸಿಲ್ಕ್ಸ್ ಬಟ್ಟೆ ಶೋರೂಮ್ ಇಂದು ಲೋಕಾರ್ಪಣೆಗೊಂಡಿತ್ತು. ವಿಜಯಲಕ್ಷ್ಮಿ ಸ್ಯಾರಿ ಸೆಂಟರ್ನ ಮಾಲೀಕರಾಗಿರುವಂತಹ ಬಾಬುರಾವ್ ಪಸರ್ಗಿಯವರು ಹಾಗೂ ಅವರ ಕುಟುಂಬಸ್ಥರು, ಮಕ್ಕಳು, ಸೊಸೆಯಂದರು, ಸುಪುತ್ರರು ಇನ್ನೊಂದು ಕನಸಿನ ಶಾಪಿಂಗ್ ಮಾಲನ್ನು ಬೀದರ್ನಲ್ಲಿ ತಲೆ ಎತ್ತುವಂತೆ ಮಾಡಿದ್ದಾರೆ. ಇದು ಜಿಲ್ಲೆಯ ಅತಿ ದೊಡ್ಡ ಶಾಪಿಂಗ್ ಮಾಲ್ ಎಂದು ಹೇಳಲಾಗ್ತಾ ಇದೆ. ಉದ್ಘಾಟನೆ ವೇಳೆ ಜಿಲ್ಲೆಯ ಹಲವು ಗಣ್ಯರು ಭೇಟಿಯನ್ನು ನೀಡುತ್ತಾರೆ. ಪಸರ್ಗೆ ಕುಟುಂಬಸ್ಥರಿಗೆ ಸನ್ಮಾನಿಸಿ ಶುಭವನ್ನು ಹಾರೈಸುತ್ತಾರೆ. ಇದೇ ವೇಳೆ ಗಣ್ಯ ವ್ಯಾಪಾರಿಗಳಾಗಿರುವಂತಹ ಬಸವರಾಜ್ ಧನ್ನೂರ್, ಸಂತೋಷ್ ತಾಳಂಪಳ್ಳಿ, ಆಮೇಲೆ ಅವರ ಬಾಬುರಾವ್ ಪಸರ್ಗಿಯವರ ಮಗನಾಗಿರುವಂತಹ ಶ್ರೀಕಾಂತ್ ಪಸರ್ಗಿಯವರು, ಶ್ರೀನಿಧಿ ಪಸರ್ಗಿಯವರು ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡ್ತಾರೆ. ಇದೊಂದು ಅತ್ಯುತ್ತಮವಾಗಿರುವಂಥ ಶೋರೂಮ್ ಆಗಿದೆ. ಜಿಲ್ಲೆಯಲ್ಲಿ ಇದೊಂದು ನಂಬರ್ 1 ಶಾಪಿಂಗ್ ಮಾಲ್ ಆಗಿದೆ. ಮದುವೆ ಕಾರ್ಯಕ್ರಮಗಳನ್ನು ಹಿಡಿದು ಪ್ರತಿಯೊಂದು ಮನುಷ್ಯನ ಕಾರ್ಯಕ್ರಮಗಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಬಟ್ಟೆಗಳು ಇಲ್ಲಿ ಸಿಗ್ತವೆ. ಮಹಿಳೆಯರು, ಪುರುಷರು, ಆಮೇಲೆ ಸಣ್ಣ ಸಣ್ಣ ಮಕ್ಕಳು ಎಲ್ಲರ ಬಟ್ಟೆಗಳು ಸಿಗ್ತವೆ. ಇದನ್ನು
ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಕೈಗೆಟುಕುವಂತಹ ಬೆಲೆ ಇಲ್ಲಿ ಸಿಗಲಾಗುತ್ತೆ, ಬಜೆಟ್ ಫ್ರೆಂಡ್ಲಿ ಅನ್ನುವಂತಹ ಒಂದು ಬಟ್ಟೆಗಳು ಕೂಡ ಇಲ್ಲಿ ಸಿಗ್ತವೆ, ಬಜೆಟ್ ಫ್ರೆಂಡ್ಲಿಯಾಗಿ ಸಿಗ್ತವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಾರ್ಯಕ್ರಮಗಳಿಗೆ ಬೇಕಾಗುವಂತಹ ಮಹಿಳೆಯರ, ಪುರುಷರ, ಚಿಕ್ಕ ಮಕ್ಕಳ ಬಟ್ಟೆಗಳು ಲಭ್ಯ ಇರುತ್ತೆ, ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ನೂರಾರು ಗಣ್ಯರು ಈ ಒಂದು ಶೋರೂಮ್ಗೆ ಭೇಟಿಯನ್ನು ಕೊಡ್ತಾರೆ, ಶುಭವನ್ನು ಹಾರೈಸ್ತಾರೆ. ಪಾರ್ಕಿಂಗ್ ಅದೆಲ್ಲ ಹಸಲ್ ಇರ್ತಿತ್ತು, ನಮ್ಮ ಹತ್ರ ಅದೆಲ್ಲ ಇಲ್ಲ. ಬಟ್ ವೆರಿ ಈಸಿಯಾಗಿದೆ. ಕಾರ್ ತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಆರಾಮ್ಸೆ, ಲೇಡೀಸಲ್ಲಿ ಜೆಂಟ್ಸಲ್ಲಿ ಆರಾಮ್ಸೆ ಡ್ರೈವ್ ಮಾಡಿ ಪಾರ್ಕ್ ಮಾಡ್ಬೋದು. ಅಸಿಸ್ಟೆಂಟು ಎಲ್ಲ ಸೆಕ್ಯೂರಿಟಿ ಎಲ್ಲ ಇರ್ತಾರೆ, ಅವ್ರ ಪಾರ್ಕಿಂಗ್ ಅಸಿಸ್ಟೆಂಟ್ ಎಲ್ಲ ಕೊಟ್ಬಿಡ್ತಾರೆ. ಇವಾಗ ನಮ್ಮದು ಇದು ನಮ್ಮದು 3ನೇ ಅಂತ ಅನ್ಬೇಕಾಯ್ತದ ಹಂಗೆ. ಅದೇ 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 ಎಸ್ ಎಸ್ ಹಂಗಾರೆ ಒಂದು ಕಾವತ್ತಿದೆ. ಅಗರ್ ಮದುವೆ ಮಾಡ್ಬೇಕಂತಂದ್ರು ವಿಜಯಲಕ್ಷ್ಮಿ ಸಿಲ್ಕ್ ಹೌಸ್ಲಿಂದ ಬಟ್ಟೆ ತೊಗೊಂಡು ಮದುವೆ ಮಾಡ್ಬೇಕಿಲ್ದಿರಿಲ್ಲ ಅಂತಂದು ಹಂಗೆ ಅಂತಿರ್ತಿದ್ರು. ಈಗ ಸ್ವಲ್ಪ ಚೇಂಜಸ್ಗೋಸ್ಕರ, ಯಾಕಂದ್ರೆ ಅದು ತುಂಬ ಸುಮಾರಾಯಿತು, ತುಂಬ ಟೈಮ್ ಆಯಿತು. ಈಗ ಸ್ವಲ್ಪ ಚೇಂಜಸ್ಸು, ಸ್ವಲ್ಪ ನ್ಯೂ ಎನ್ವೈರ್ಮೆಂಟ್ ತೊಗೊಂಡು ಬಂದೀವಿ ಅಂತಂತೆ, ಅದಕ್ಕೋಸ್ಕರ ನೇಮು ಎಲ್ಲ ಚೇಂಜ್ ಮಾಡಿದ್ದೀವಿ. ಎಸ್ 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 ಮ್ಯಾಮ್, ನನ್ನ ತರಫ್ಲಿಂದ ನಾನು ಆದಷ್ಟು ಬೆಸ್ಟ್ ಮಾಡೋಣ ಅಂತ ಇದ್ದೀವಿ. ಎಷ್ಟಾಗ್ತಾಯಿದೆ ನಾನು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ ಮಾಡಿ, ಮತ್ತು ಆದಷ್ಟು ಮಟ್ಟಿಗೆ ಕಸ್ಟಮರಿಗೆ ಸ್ಯಾಟಿಸ್ಫೈ ಮಾಡಬೇಕು. ಇಲ್ಲಿ ಬಂದರೆ ಸಣ್ಣವರಲ್ಲಿ ದೊಡ್ಡವರಲ್ಲಿ ಯಾರು ಭೀ ಬರಲಿ, ಅವರಿಗೆ ಆದಷ್ಟು ಮಟ್ಟಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗಬೇಕು, ಸ್ಯಾಟಿಸ್ಫೈ ಆಗಿ ಹೋಗಬೇಕು. ಅದು ನನ್ನ ಮೋಟೋ. ಆ ಥರ ಚಲೋ ವೆರೈಟಿ ತಂದು ಡಿಫ್ರೆಂಟ್ ಪ್ಲೇಸಸ್ಲಿಂದ ತೊಗೊಂಡು ಬರ್ತೀವಿ, ಎಲ್ಲಿ ಜನ್ರೇಟ್ ಆಗ್ತದೆ ಅಲ್ಲಿಂದ ತೊಗೊಂಡು ಬರ್ತೀವಿ, ಮ್ಯಾನುಫ್ಯಾಕ್ಚರಲ್ಲಿಂದ ತಂದು ಒಳ್ಳೆ ರೆಸ್ಪಾನ್ಸ್ ಕೊಡೋಣ ಅಂತಂದು ವಿಚಾರ ಇದೆ. ಕಮ್ಮಿ ರೇಟ್ವಲ್ಲಿ ಚಲೋ ಕ್ವಾಲಿಟಿ ಸಿಗಬೇಕು ಆ ಥರ. ನಮಸ್ತೆ, ಶ್ರೀಕಾಂತ್. ಹಾಗೆ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಬಾಬುರಾವ್ರ ಜೀವನವನ್ನು ಒಂದು ಸಲ ನಾವು ಹಿಂತಿರುಗಿ ನೋಡಿದಾಗ, ಒಂದು ಸಣ್ಣ ಉದ್ಯಮದಿಂದ ಪ್ರಾರಂಭಗೊಳಿಸಿ ತನ್ನ ಕಾಯಕದಲ್ಲಿಯೇ ನಿರತನಾಗಿ ಸದಾ ಕಾಯಕ ಜೀವಿಯಾಗಿ ಇವತ್ತು ಕಲ್ಯಾಣ ಕರ್ನಾಟಕದ ಒಬ್ಬ ಬಹಳ ದೊಡ್ಡ ಉದ್ಯಮಿಯಾಗಿ ಬೆಳೆದಿರುವುದು ನಮ್ಮ ಬೀದರ್ ಜಿಲ್ಲೆ ಎಲ್ಲರಿಗೂ ಹೆಮ್ಮೆಯ ವಿಷಯ. ಇವತ್ತು ನಾವೆಲ್ಲರೂ ಹೈದರಾಬಾದು ಅಥವಾ ಪೂನಾ, ಬಾಂಬೆ ನಗರಗಳಿಗೆ ಹೋಗಿ ಬಟ್ಟೆಗಳನ್ನು ಖರೀದಿ ಮಾಡಿ ಬರ್ತೇವೆ. ಆದರೆ ಇವತ್ತು ತಿರುಮಲ ಸಿಲ್ಕ್ಸ್ ಭಾಳ ದೊಡ್ಡ ಒಂದು ಶೋರೂಮ್, ಸುಮಾರು 4-5 ಫ್ಲೋರ್ ಇರುವಂತಹ 35-40 ಸಾವಿರ ಚದರ ಅಡಿ ಇರುವಂತಹ ಶೋರೂಮ್. ಇಲ್ಲಿ ಎಲ್ಲ ರೀತಿಯ, ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಹಿರಿಯರಿಗೆ ಹಾಗೂ ಎಲ್ಲ ಜೀವನದ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಬೇಕಾಗುವಂಥ ಬಟ್ಟೆಗಳು ಇಲ್ಲಿ ಉಪಲಬ್ಧ ಇವೆ. ಹೀಗಾಗಿ ಇದು ಬೀದರ್ ಜನತೆಗೆ ಅವರು ಮಾಡಿರುವಂಥ ಒಂದು ಅಪಾರ್ಚುನಿಟಿ ಹಾಗೂ ಒಂದು ಸೌಲಭ್ಯ ಅಂತ ನಾನು ತಿಳ್ಕೊತೀನಿ. ಅದಕ್ಕಾಗಿ ನಾನು ಭಾಳ ಹೆಮ್ಮೆಯಿಂದ ಅವರಿಗೆ ಅಭಿನಂದಿಸ್ತೇನೆ. ಬೀದರ್ ಜನತೆ ಇವತ್ತು ಈ ಒಂದು ಶೋರೂಮ್ನಲ್ಲಿ ಬಂದು ಇಲ್ಲಿನ ಬಟ್ಟೆಯನ್ನು ನೋಡಿ ಖರೀದಿ ಮಾಡಿ ಈ ಒಂದು ಉದ್ಯಮವನ್ನು ಸಹಕರಿಸಬೇಕು. ನಾವು ಬೀದರ್ನವರು ನಮ್ಮವರು ಮಾಡಿರುವಂಥ ಉದ್ಯಮಗಳಿಗೆ ಸಹಕಾರ ಮಾಡಬೇಕು. ಬೇರೆ ಬೇರೆ ನಗರಗಳಿಗೆ ಹೋಗಿ ಅಲ್ಲಿ ನಮ್ಮ ಒಂದು ರೆವಿನ್ಯೂವನ್ನು ಖರ್ಚು ಮಾಡೋ ಬದಲಿ ನಮ್ಮವರು ಬೆಳಿಬೇಕು, ನಮ್ಮ ನಗರ ಇನ್ನಷ್ಟು ಬೆಳಿಬೇಕನ್ನುವ ಒಂದು ವಿಷಯದಲ್ಲಿ ಮತ್ತೊಮ್ಮೆ ನಾನು ಪಸಾರ್ಗೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಈ ಬೀದರ್ ಜಿಲ್ಲೆಯಲ್ಲಿ ತಿರುಮಲ ಸಿಲ್ಕನ್ನು ಓಪನ್ ಮಾಡಿದ್ದಾರೆ.
ಬೀದರ್ ಜನರಿಗೆ ಒಂದು ಇಂಥ ಶಾಪಿಂಗ್ ಮಾಲ್ ಮಾಡ್ಬೇಕಂದ್ರೆ ಹೈದರಾಬಾದು ಅಥವಾ ಪೂನಾ ಕಡೆ ಎಲ್ಲ ಹೋಗಬೇಕಿತ್ತು. ಬೀದರ್ನಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಬಾಬುರಾವ್ ವಿಜಯಲಕ್ಷ್ಮಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇಂಥ ಬೀದರ್ನಲ್ಲಿ ಇಂಥ ಬಂದ್ರೆ ಮಾರ್ಕೆಟು ಒಂದು ಒಳ್ಳೆಯದಾಗುತ್ತೆ, ಬೀದರ್ನೂ ಡೆವಲಪ್ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೆ ಅವ್ರಿಗೆ ಶುಭ ಆಗಲಿ ಅಂತ ನಮ್ಮ ಬೀದರ್ ಜನತೆಯಿಂದ ಅವ್ರ ಕಡೆಯಿಂದ ಹೇಳ್ತೀವಿ. ಥ್ಯಾಂಕ್ ಯು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾತ್ಮ ಡಾಕ್ಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.